ಸ್ಲೀಪ್ ಟೂರಿಸಂ ಇದೇನಪ್ಪ ಹೆಸರೇ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ ಅಷ್ಟೆಲ್ಲ ಯೋಚನೆ ಯಾಕೆ ಮಾಡ್ತೀರಾ? ನಾವೇ ಅದ್ರ ಬಗ್ಗೆ ಹೇಳ್ತೀವಿ ನೋಡಿ. ನಾನು ವಿನೋದ್ ಎಂ ಚೌಹಾಣ್. ಸ್ಲೀಪ್ ಟೂರಿಸಂ ಅಂದರೆ ಕನ್ನಡದಲ್ಲಿ ನಿದ್ರಾ ಪ್ರವಾಸೋದ್ಯಮ ಅಂತ. ಅಂದರೆ ನಿದ್ದೆ ಮಾಡೋದಕ್ಕೂ ಕೂಡ ಪ್ರವಾಸ ಮಾಡಬೇಕಾ? ಯಾಕೆ ಮನೆಯಲ್ಲಿ ಮಲಗಿದ್ರೆ ನಿದ್ದೆ ಬರೋಲ್ಲ ಅನ್ನುತ್ತಾ? ಈಗ ನಿದ್ದೆಯೂ ಐಷಾರಾಮಿ ಆಗಿಬಿಟ್ಟಿದೆ ಕಣ್ರಿ. ಹೌದು, ಅದು ಹೇಗೆ ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ಎಪಿಸೋಡ್ ಪೂರ್ತಿ ನೋಡಿ. ಏನಿದು ನಿದ್ರಾ ಪ್ರವಾಸೋದ್ಯಮ? ವಿಶೇಷ ಸ್ಥಳಗಳನ್ನ ನೋಡೋಕೆ ತಾನೇ ನಾವು ಪ್ರವಾಸ ಹೋಗೋದು. ನಿದ್ರೆ ಮಾಡೋಕ್ಕೂ ಪ್ರವಾಸ ಹೋಗ್ಬೇಕಾ? ಮನೆಯಲ್ಲೇ ಮಾಡಿದ್ರಿ ಆಗೋದಿಲ್ವಾ? ಇಂತಹ ಹೊಸ ವಿಚಿತ್ರ ವಿಲಕ್ಷಣ ಟ್ರೆಂಡ್ ಅನ್ನ ಅರ್ಥ ಮಾಡಿಕೊಳ್ಳಲು ನಾವು ಸ್ಲೀಪ್ ಟೂರಿಸಂ ಪ್ರಪಂಚಕ್ಕೆ ಹೋಗ್ಲೇಬೇಕು ಕಣ್ರಿ. ಜನರು ಈಗ ಪ್ರಪಂಚದ ವಿವಿಧ ಭಾಗಗಳಿಗೆ ಹೊಸ ಸ್ಥಳಗಳನ್ನ ಅನ್ವೇಷಿಸಲು ಮಾತ್ರವಲ್ಲ, ತಮ್ಮ ನಿದ್ರೆಯನ್ನ ಎಂಜಾಯ್ ಮಾಡಲು, ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸಲು ಪ್ರಯಾಣಿಸುತ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಸ್ಲೀಪ್ ಟೂರಿಸಂ ಎಂಬುದು ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಹಳ ಸಾಮಾನ್ಯವಾದ ಪದವಾಗಿದೆ. ಪ್ರಪಂಚದಾದ್ಯಂತ ಜನಪ್ರಿಯತೆಯನ್ನ ಗಳಿಸುತ್ತಿರುವ ಕ್ಷೇಮ ಪ್ರವಾಸೋದ್ಯಮದ ಒಂದು ಶಾಖೆ ಸ್ಲೀಪ್ ಟೂರಿಸಂ ಆಗಿದೆ. ಏಕೆಂದ್ರೆ ಜನರು ತಮ್ಮ ನಿದ್ರೆಯ ಅಸ್ವಸ್ಥತೆ ಸುಧಾರಿಸಲು ತಮ್ಮ ಒತ್ತಡದ ವೇಳಾಪಟ್ಟಿಗಳಿಂದ ಕೆಲವು ದಿನ ದೂರವಿರಲು ಬಯಸುತ್ತಿದ್ದಾರೆ. ಹಾಗಾಗಿ ಈ ಸಮಸ್ಯೆಗಳ ನಿವಾರಣೆಗೆಂದೇ ಸ್ಲೀಪ್ ಟೂರಿಸಂ ತಲೆ ಎತ್ತಿ ನಿಂತಿದೆ. ಈ ಸ್ಲೀಪ್ ಟೂರಿಸಂ ಪ್ರವಾಸೋದ್ಯಮದಿಂದ ಪ್ರಪಂಚದಾದ್ಯಂತ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿದ್ರೆ ಕೇಂದ್ರಿತ ತಂಗುವಿಕೆ ವ್ಯವಸ್ಥೆಗಳನ್ನ, ಸೌಕರ್ಯಗಳನ್ನ ಕಲ್ಪಿಸುತ್ತಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಂತಹ ಸ್ಲೀಪ್ ಟೂರಿಸಂ ಕೇಂದ್ರಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದು, ಇವು ಪ್ರವಾಸಿಗರ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸುತ್ತಿವೆ. ಸ್ಲೀಪ್ ಟೂರಿಸಂ ಎಂಬ ಪದವು ಸ್ವಲ್ಪ ವಿಚಿತ್ರವೆನಿಸಬಹುದು, ಆದರೆ ವಾಸ್ತವವಾಗಿ ಇದು ದೈನಂದಿನ ಜೀವನದ ಒತ್ತಡದಿಂದ ಸಹಾಯಕಾರಿ ಪರಿಹಾರವನ್ನ ನೀಡುತ್ತದೆ. ಇದು ನಿದ್ರೆಯ ಗುಣಮಟ್ಟ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನ ಹೆಚ್ಚಿಸುವುದರ ಅವಕಾಶವನ್ನ ನೀಡುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ನಿದ್ರೆಯ ಪ್ರಾಮುಖ್ಯತೆ ಮತ್ತು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಇರುವ ಸಂಬಂಧದ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ. ಇದು ನಿದ್ರಾ ಪ್ರವಾಸೋದ್ಯಮ ಸೇರಿದಂತೆ ನಿದ್ರೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿಗೆ ಕಾರಣವಾಗಿದೆ. ನಿದ್ರೆಯ ಪ್ರವಾಸೋದ್ಯಮದ ಪರಿಕಲ್ಪನೆಯು ಹೊಸದಲ್ಲ, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದೆ. ಸ್ಲೀಪ್ ಟೂರಿಸಂ ಎನ್ನುವುದು ಜನರು ತಮ್ಮ ದೈನಂದಿನ ಜೀವನದ ಒತ್ತಡ ಮತ್ತು ಗೊಂದಲಗಳಿಂದ ಪಾರಾಗಲು ಮತ್ತು ಗುಣಮಟ್ಟದ ನಿದ್ರೆಯ ಮೂಲಕ ಅವರ ಒಟ್ಟಾರೆ ಯೋಗಕ್ಷೇಮವನ್ನ ಸುಧಾರಿಸುವತ್ತ ಗಮನ ಹರಿಸಲು ಒಂದು ಮಾರ್ಗವಾಗಿದೆ. ಅಷ್ಟಕ್ಕೂ ಸಾಕಷ್ಟು ನಿದ್ರೆ ಮಾಡುವುದು ಏಕೆ ಮುಖ್ಯ ಅನ್ನೋದನ್ನ ನೋಡೋದಾದ್ರೆ, ಒಳ್ಳೆ ನಿದ್ದೆ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ ಎಂಬುದು ತಿಳಿಯಲು ಮುಂದೆ ನೋಡಿ. ಅನಾರೋಗ್ಯ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು, ಆರೋಗ್ಯಕರ ತೂಕ ಕಾಪಾಡಿಕೊಳ್ಳಬಹುದು, ಮಧುಮೇಹ ಮತ್ತು ಹೃದ್ರೋಗದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಆಗುವ ಅಪಾಯವನ್ನ ಕಡಿಮೆ ಮಾಡುವುದು, ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಥಿತಿಯನ್ನ ಸುಧಾರಿಸಬಹುದು, ಹೆಚ್ಚು ಸ್ಪಷ್ಟವಾಗಿ ಯೋಚಿಸಿ ಮತ್ತು ವೃತ್ತಿಯಲ್ಲಿ ಉತ್ತಮ ಕ್ಷಮತೆ ಹೊಂದಬಹುದು, ಜನರೊಂದಿಗೆ ಉತ್ತಮವಾಗಿ ಬೆರೆಯಲು ಕೂಡ ನಿದ್ರೆ ಒಳ್ಳೆ ಮನಸ್ಥಿತಿಯನ್ನ ರೂಪಿಸುತ್ತೆ ಅಂತ ತಜ್ಞರು ಹೇಳ್ತಾರೆ. ಸ್ಲೀಪ್ ಟೂರಿಸಂನಿಂದ ಈಗ ಹೋಟೆಲ್ಗಳಲ್ಲಿ ನಿದ್ರೆಗಾಗಿನೇ ಯಾವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸ್ಲೀಪ್ ಟೂರಿಸಂ ಸೌಕರ್ಯಗಳನ್ನ ನೋಡುವುದಾದ್ರೆ, ವಿಶೇಷವಾದ ಹಾಸಿಗೆಗಳು, ಶಬ್ದ ನಿರೋಧಕ ಕೊಠಡಿಗಳು ಮತ್ತು ಅರೋಮಾ ಥೆರಪಿಯಂತಹ ವಿಶಿಷ್ಟ ಸೌಕರ್ಯಗಳು ಇರುತ್ತವೆ. ಕೆಲವು ಹೋಟೆಲ್ಗಳು ಉತ್ತಮ ನಿದ್ರೆಯನ್ನ ಹೇಗೆ ಪಡೆಯುವುದು ಎಂಬುದರ ಕುರಿತು ವೈಯಕ್ತೀಕರಿಸಿದ ಸಲಹೆ ಮತ್ತು ಶಿಫಾರಸುಗಳನ್ನ ಒದಗಿಸಲು ನಿದ್ರೆ ಸಲಹೆಗಾರರನ್ನ ಸಹ ಹೊಂದಿವೆ. ಜಪಾನ್ನಲ್ಲಿರುವ ಹೋಟೆಲ್ ಒಂದರಲ್ಲಿ ಸ್ಲೀಪ್ ಪ್ಯಾಕೇಜ್ಗಳನ್ನ ಪರಿಚಯಿಸಿದ್ದಾರೆ. ಈ ಪ್ಯಾಕೇಜ್ಗಳು ವಿಶೇಷವಾದ ದಿಂಬುಗಳು, ಹಾಸಿಗೆಗಳು ಮತ್ತು ಅತಿಥಿಗಳು ವೇಗವಾಗಿ ನಿದ್ರೆಗೆ ಜಾರಲು ಸಹಾಯ ಮಾಡುವ ಹಿತವಾದ ಶಬ್ದಗಳನ್ನು ಪ್ಲೇ ಮಾಡಿ ಧ್ವನಿ ಯಂತ್ರಗಳಂತಹ ವಿವಿಧ
ನಿದ್ರೆಯ ಸಾಧನಗಳನ್ನ ಒಳಗೊಂಡಿವೆ. ಅತಿಥಿಗಳು ಅವರು ಎದುರಿಸುತ್ತಿರುವ ಯಾವುದೇ ನಿದ್ರೆಯ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡಲು ಹೋಟೆಲ್ ನಿದ್ರೆ ಸಲಹಾ ಸೇವೆಗಳನ್ನ ಸಹ ನೀಡುತ್ತವೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸ್ಲೀಪ್ ಸ್ಪಾಗಳನ್ನ ತೆರೆಯಲಾಗಿದೆ. ಅತಿಥಿಗಳು ವಿಶ್ರಾಂತಿ ಪಡೆಯಲು ಮತ್ತು ಅವರ ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸಲು ಮಸಾಜ್, ಅರೋಮಾ ಥೆರಪಿ ಮತ್ತು ಧ್ಯಾನದಂತಹ ವಿವಿಧ ಚಿಕಿತ್ಸೆಗಳನ್ನ ಈ ಸ್ಪಾಗಳು ನೀಡುತ್ತವೆ. ಅವರು ಈ ಕುರಿತು ಶಿಕ್ಷಣ ನೀಡಲು ನಿದ್ರೆ ಕಾರ್ಯಾಗಾರಗಳು ಮತ್ತು ತರಗತಿಗಳನ್ನ ಸಹ ನೀಡುತ್ತಾರೆ. ಬಾಲಿಯಲ್ಲಿ ಸ್ಲೀಪ್ ರೆಸಾರ್ಟ್, ಖಾಸಗಿ ಪೂಲ್ಗಳು ಮತ್ತು ಉದ್ಯಾನವನಗಳೊಂದಿಗೆ ಖಾಸಗಿ ವಿಲ್ಲಾಗಳಂತಹ ಐಷಾರಾಮಿ ವಸತಿಗಳನ್ನ ಒದಗಿಸುತ್ತವೆ ಮತ್ತು ನಿದ್ರೆ ಪ್ರಚೋದಿಸುವ ಮಸಾಜ್ಗಳು ಮತ್ತು ಅರೋಮಾ ಥೆರಪಿ ಸೆಷನ್ಗಳಂತಹ ನಿದ್ರೆಯ ಚಿಕಿತ್ಸೆಯನ್ನ ಸಹ ನೀಡುತ್ತದೆ. ಆದರೆ ಸ್ಲೀಪ್ ಟೂರಿಸಂ ಕೇವಲ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಿಗೆ ಸೀಮಿತವಾಗಿಲ್ಲ. ಸ್ಲೀಪ್ ರಿಟ್ರೀಟ್ಗಳನ್ನ ನೀಡುವ ಸಂಸ್ಥೆಗಳು ಇವೆ. ಅಲ್ಲಿ ಅತಿಥಿಗಳು ನಗರದಿಂದ ದೂರವಿರುವ ಶಾಂತಿಯುತ ವಾತಾವರಣದಲ್ಲಿ ಕೆಲವು ದಿನಗಳನ್ನ ಕಳೆದು ಮನೆಗೆ ಬರಬಹುದು. ಸ್ಲೀಪ್ ಟೂರಿಸಂ ಕೇವಲ ನಿದ್ರೆಯ ಗುಣಮಟ್ಟವನ್ನ ಮಾತ್ರ ಸುಧಾರಿಸುವುದಿಲ್ಲ. ಇದು ಹೊಸ ಸ್ಥಳಗಳನ್ನ ಅನ್ವೇಷಿಸುವ ಮತ್ತು ಹೊಸ ಸಂಸ್ಕೃತಿಗಳನ್ನ ಅನುಭವಿಸುವ ಸಾಂಪ್ರದಾಯಿಕ ಪ್ರವಾಸದ ಜೊತೆಯಲ್ಲಿಯೂ ಮಾಡಬಹುದಾಗಿದೆ. ಸ್ಲೀಪ್ ಟೂರಿಸಂ ಪ್ರವಾಸಿಗರು ತಮ್ಮ ಪ್ರಯಾಣದ ಉತ್ಸಾಹವನ್ನ ಉತ್ತಮ ನಿದ್ರೆಯ ಬಯಕೆಯೊಂದಿಗೆ ಜೊತೆಯಾಗಿಸಲು ಅನುವು ಮಾಡಿಕೊಡುತ್ತದೆ. ಉತ್ತಮ ಗುಣಮಟ್ಟದ ನಿದ್ರೆಯನ್ನ ಹೊಂದಲು ತಾಂತ್ರಿಕ ಆವಿಷ್ಕಾರಗಳು ಬರುತ್ತಿವೆ. ಇದಕ್ಕಾಗಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಧನಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿವೆ. ಈ ಕ್ಷೇತ್ರದಲ್ಲಿ ಹೂಡಿಕೆಯು ಹೆಚ್ಚಾದಂತೆ ಸ್ಲೀಪ್ ಟೂರಿಸಂ ಕೂಡ ಹೆಚ್ಚಾಗ್ತಿದೆ. ವಿಮಾನ ನಿಲ್ದಾಣಗಳಲ್ಲಿ ಈಗ ಸ್ಲೀಪ್ ಪಾಡ್ಗಳಿವೆ. ಹೋಟೆಲ್ಗಳಲ್ಲಿ ಮಲಗಲು ಐಷಾರಾಮಿ ಸೂಟ್ಗಳಿವೆ ಮತ್ತು ಜನರು ಉತ್ತಮ ನಿದ್ರೆಗಾಗಿಯೇ ಜಗತ್ತನ್ನ ಪ್ರಯಾಣಿಸುತ್ತಿದ್ದಾರೆ. ಶ್ರೀಮಂತರಿಗಾಗಿ ಶ್ರೀಮಂತರು ಮಾಡಿದ ಯಾವುದೋ ಕ್ಷೇಮ ಉದ್ಯಮದ ಮತ್ತೊಂದು ಗಿಮಿಕ್ ಎಂದು ನಾವು ಸ್ಲೀಪ್ ಟೂರಿಸಂ ಅನ್ನ ಸುಲಭವಾಗಿ ತಳ್ಳಿ ಹಾಕಬಹುದು. ಸ್ಲೀಪ್ ಟೂರಿಸಂನಲ್ಲಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡೋದು ಏನು ಗೊತ್ತಾ? ಪ್ರತಿಯೊಬ್ಬರಿಗೂ ಪ್ರತಿದಿನವೂ ಅಗತ್ಯವಿರುವ ಈ ನಿದ್ರೆಯನ್ನು ಐಷಾರಾಮಿ ಮಾಡಿಬಿಟ್ಟೇವ. ಹಗಲಲ್ಲಿ ಕಷ್ಟಪಟ್ಟು ದುಡಿದು ಮನೆಗೆ ಮರಳುವ ಶ್ರಮಜೀವಿ ಹಾಸಿಗೆಗೆ ಮೈ ಚಾಚಿದ ತಕ್ಷಣವೇ ನಿದ್ದೆ ಹೋಗ್ತಾನಲ್ವೇ? ಬದುಕಿನಲ್ಲಿ ನಿಜಕ್ಕೂ ಯಾರು ಸುಖಿ? ಶ್ರಮಜೀವಿಯ, ಹಣ ವೆಚ್ಚ ಮಾಡಿ ನಿದ್ರಿಸಬೇಕಾದ ಶ್ರೀಮಂತನ? ಈ ಎಲ್ಲ ವಿದ್ಯಮಾನಗಳು ನಮ್ಮನ್ನು ನಿಜಕ್ಕೂ ಚಿಂತನೆಗೆ ಹೆಚ್ಚುವಂತೆ ಮಾಡ್ತವೆ ಅಲ್ವಾ? ಹೊಸ ತಾಂತ್ರಿಕ ಜಗತ್ತಿನಲ್ಲಿ ನಿದ್ರೆಯೂ ಒಂದು ವೈಭೋಗವಾಗಿದೆ. ನಿದ್ರೆ ಅಂತಂದರೆ ಸುಮ್ಮನೆ ಅಲ್ಲ, ಹೇಗಿದೆ ಸ್ನೇಹಿತರೆ ನಿದ್ರೆ ಬರೆಸುವ ಪ್ರವಾಸೋದ್ಯಮದ ವಿಶೇಷ ಸ್ಟೋರಿ? ಇಂತಹ ಮತ್ತಷ್ಟು ಸ್ಟೋರಿಗಳನ್ನು ವೀಕ್ಷಿಸಬೇಕಾದರೆ ಹಿಂದೆ ಕನ್ನಡ ನಾಡು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವ ಮೂಲಕ ವಿವಿಧ ಕಾರ್ಯಕ್ರಮಗಳ ಅಪ್ಡೇಟ್ಗಳನ್ನು ಪಡೆಯಿರಿ.